ಬಂಧುಗಳೇ ನಮಸ್ಕಾರ. ದಯಮಾಡಿ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಒಂದು ಅಭೂತಪೂರ್ವವಾದ ಗೆಲುವು ಬಂತಲ್ಲ ಬಿ ಜೆ ಪಿಗೆ. ಅದು ಕೇವಲ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ದೊಡ್ಡ ದೊಡ್ಡ ಎಫೆಕ್ಟ್ ಕೊಡ್ತಾ ಇದೆ. ಅಖಿಲೇಶ್ ಯಾದವ್ ಆಗಲೇ ಪತ್ರಗುಟ್ಟೋಗಿದ್ದಾರೆ. ಯಾವ ಹಿಂದುತ್ವದ ಬಿರುಗಾಳಿ ಅಥವಾ ಸುನಾಮಿ ಪಶ್ಚಿಮ ಬಂಗಾಳದಲ್ಲಿ ಬೀಸ್ತಾ ಇದೆ, ಅದು ಖಂಡಿತವಾಗ್ಲೂ ಉತ್ತರ ಪ್ರದೇಶದಲ್ಲಿ ಬೀಸುತ್ತೆ. ತನ್ನ ಏನು ಮುಸ್ಲಿಂ ಓಲೈಕೆಯ ರಾಜಕಾರಣ ತನ್ನನ್ನು ಮುಳುಗಿಸುತ್ತೆ ಅಂತೇಳಿ ಅಖಿಲೇಶ್ ಯಾದವ್ಗಾಗಲೇ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಇನ್ನೊಂದಾಗಲೇ ತಮಿಳುನಾಡಲ್ಲಿ DMKಗೆ 22 ವರ್ಷದ ಸ್ನೇಹಕ್ಕೇನೆ ಚೂರಿ ಹಾಕಿರೋ ಕಾಂಗ್ರೆಸ್ಸು ತನ್ನನ್ನು ಬಿಡುತ್ತಾ ಅಂತಕ್ಕಂಥ ಭಯವೂ ಶುರುವಾಗಿದೆ. ಅದಕ್ಕೆ ಮುಂಚೆ ತಾನೇ ಕಾಂಗ್ರೆಸ್ನ ಒದ್ದೋಡಿಸ್ಬೇಕು ಅಂತ ಒಂದು ಚಿಂತೆನೂ ಕೂಡ ಆಗಲೇ ಅಖಿಲೇಶ್ ಯಾದವ್ ನಡೆಯಲ್ಲಿ ಕಾಣ್ತಾ ಇದೆ. ಅದು ಆಗಲೇ ಅವರು ಟ್ವೀಟು ಮಾಡಿದರು. ಮಮತಾ ಬ್ಯಾನರ್ಜಿನ ಮೀಟ್ ಮಾಡಿ ಅವರಿಗೆ ಸನ್ಮಾನ ಮಾಡಿಬಿಟ್ಟು ಬಂದ್ಬಿಟ್ಟು ಕಷ್ಟ ಕಾಲದಲ್ಲಿ ಕೈ ಬಿಡೋರು ನಾವಲ್ಲ ಅಂಥೇಳಿ ಒಂದು ಟ್ವೀಟ್ ಮಾಡಿದರು. ಅದು ಚುಚ್ಚಿದ್ದು ರಾಹುಲ್ ಗಾಂಧಿಗೆ ಅಖಿಲೇಶ್ ಯಾದವ್. ಇನ್ನೊಂದು ರಾಜ್ಯದಲ್ಲಿ ದೊಡ್ಡ ಪರಿವರ್ತನೆ ಆಗಲಿಕ್ಕೆ ಶುರುವಾಗಿದೆ ಈ ರಿಸಲ್ಟ್ಗಳಿಂದ. ಅದು ವೆಸ್ಟ್ ಬೆಂಗಾಲ್ನ ಪಕ್ಕಕ್ಕೆ ಇರ್ತಕ್ಕಂಥ ಹೊಂದಿಕೊಂಡಿರ್ತಕ್ಕಂತಹ ಜಾರ್ಖಂಡ್. ಈಗ 2 ವರ್ಷಕ್ಕೆ ಮುಂಚೆ ನಡೆದಂತಹ ಚುನಾವಣೆಯಲ್ಲಿ ಮೋದಿಯ ಅಲೆ ಇದ್ರೂ ಕೂಡ ಮೋದಿಯ ಅಲೆಯನ್ನು ಮೀರಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಧಿಕಾರಕ್ಕೆ ಬಂದಿತ್ತು. ಹೇಮಂತ್ ಸೊರೇನ್ ಮತ್ತೆ ಅಧಿಕಾರಕ್ಕೆ ಬಂದಿದ್ರು. ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳ ಜೊತೆ ಅವರ ಅಲಯನ್ಸ್ ಇತ್ತು. BJP ಗೆದ್ದೇ ಬಿಡುತ್ತೆ ಅಂತಕ್ಕಂಥ ವಾತಾವರಣ ಇತ್ತು. ಆದರೆ ಎಲೆಕ್ಷನ್ ಟೈಮಲ್ಲಿ ಏನೇನೋ ಆಯಿತು, ಯಾವುದೋ ಒಂದು ಪಕ್ಷದ ಜೊತೆ ಅವರು ಅಲಯನ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆ ಓಟ್ಗಳು ತುಂಬ OBC ಓಟ್ಗಳು ಡ್ರಿಫ್ಟ್ ಆಗೋಯ್ತು. ಏನೇ ಕಾರಣ ಇರಲಿ, ಇವತ್ತು ಅಲ್ಲಿ BJP ವಿರೋಧಿ ಸರ್ಕಾರ ಅಲ್ಲಿ ಆಡಳಿತಕ್ಕಿದೆ. ಯಾಕೆ ವೆಸ್ಟ್ ಬೆಂಗಾಲ್ ಚುನಾವಣೆ ಇವತ್ತು ಜಾರ್ಖಂಡ್ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಇಲ್ಲಿವರೆಗೂ ಈ ಪಶ್ಚಿಮ ಬಂಗಾಳದೊಳಗಡೆ ಒಳ ನುಸುಳ್ತಿರ್ತಕ್ಕಂತಹ ಏನು ಈ ಬಾಂಗ್ಲಾ ನುಸುಳುಕೋರರು ರೋಹಿಂಗ್ಯಾಗಳು ಅಲ್ಲಿ ಡಾಕ್ಯುಮೆಂಟ್ಗಳು ಮಾಡಿಸ್ಕೊಂಡು ಸೀದಾ ಪಕ್ಕದಲ್ಲಿರ್ತಕ್ಕಂಥ ಜಾರ್ಖಂಡಿಗೆ ಬರೋರು ಅತಿ ಹೆಚ್ಚು. ಜಾರ್ಖಂಡಿಗೆ ಬಂದು ಅಲ್ಲಿನ ಆದಿವಾಸಿ ಹಳ್ಳಿಗಳಲ್ಲಿ ಸೇರಿಕೊಂಡು ಊರುಗಳಲ್ಲಿ ಸೇರಿಕೊಂಡು ಅಲ್ಲಿನ ಹೆಣ್ಮಕ್ಳನ್ನ ತಲೆ ಕೆಡಿಸಿ ಅವ್ರನ್ನ ಮದುವೆಯಾಗಿ ಅಲ್ಲಿನ ಜಮೀನುಗಳನ್ನ ಕಬಳಿಸ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಆ ಟ್ರೈಬಲ್ ಏರಿಯಾಗಳಲ್ಲಿ ಒಂದು ರೂಲ್ಸ್ ಇದೆ. ಆ ಟ್ರೈಬಲ್ಗಳು ಬಿಟ್ಬಿಟ್ಟು ಬೇರೆ ಯಾರು ಜಾಗ ಕೊಂಡ್ಕೊಳ್ಳೋಂಗಿಲ್ಲ, ಜಮೀನು ಕೊಂಡ್ಕೊಳ್ಳೋ ಆಗಿಲ್ಲ. ಆದರೆ ಆ ಟ್ರೈಬಲ್ ಹುಡುಗಿನ ಮದುವೆ ಆದರೆ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಹಕ್ಕು ಬರುತ್ತೆ, ಆ ಜಮೀನಿನ ಮಾಲೀಕತ್ವ ಬರುತ್ತೆ. ಈ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ರು, ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರನೂ ಅಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ನುಸುಳುಕೋರರು ವಿವಿಧ ರೀತಿಯಲ್ಲಿ ಆ ಹೆಣ್ಮಕ್ಳನ್ನ ತಲೆ ಕೆಡಿಸಿ ಮದುವೆಯಾಗಿ ಅದಕ್ಕೊಂದು ದೊಡ್ಡ ಮಾಫಿಯಾನೇ ಇದೆ. ಅದಕ್ಕೆ ದಾಮಾದ್ ಗ್ಯಾಂಗ್, ದಾಮಾದ್ ಅಂದರೆ ಅಳಿಯ, ದಾಮಾದ್ ಗ್ಯಾಂಗ್ ಅಂತ ಹೇಳಿ ಅದೊಂಥರ ಈ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ರೀತಿಯಲ್ಲಿ ಅದೊಂದು ದಾಮಾದ್ ಗ್ಯಾಂಗ್ ಅನ್ನೋದು ಬೇರೆ ನಡೀತಾ ಇದೆ ಅಲ್ಲಿ. ಕಳೆದ ಚುನಾವಣೆಯಲ್ಲಿ ಅಮಿತ್ ಶಾ ಭಾಳ ದೊಡ್ಡ ವಿಷಯವನ್ನು ಎತ್ತಿದ್ರು. ಅದನ್ನು ಈ ರೀತಿ ಮಾಡ್ತಿರ್ತಕ್ಕಂಥ ಅನ್ಯಾಯ ಅಲ್ಲಿನ ಆದಿವಾಸಿಗಳಲ್ಲೂ ತುಂಬ ಬೇಜಾರು ತಂದುಬಿಟ್ಟಿದೆ, ತುಂಬ ಅಸಹನೆ ತಂದುಬಿಟ್ಟಿದೆ. ನಮ್ಮ ಹೆಣ್ಮಕ್ಳನ್ನ ಈ ರೀತಿ ಬಂದಿರತಕ್ಕಂಥ ಈ ನುಸುಳುಕೋರರು ಅವ್ರು ಭಾಳ ಹಾಳು ಮಾಡಿ, ಜಮೀನು ಹಾಳು ಮಾಡಿ, ಜೀವನವನ್ನೇ ಹಾಳು ಮಾಡ್ತಿರೋದು ಆ ದೊಡ್ಡ ಸಮುದಾಯ, ಟ್ರೈಬಲ್ ಸಮುದಾಯಕ್ಕೆ ಭಾಳ ಒಂದು ನೋವನ್ನು ತೊಗೊಂಡ್ಬಿಟ್ಟಿದೆ. ಆ ನೋವು, ಆ ಅಸಹನೆ ಹೇಮಂತ್ ಸೊರೇನ್ ಮೇಲೆ ತಿರುಗ್ತಾ ಇದೆ ಇವಾಗ. ಜೊತೆಗೆ ಹೇಮಂತ್ ಸೊರೇನ್ಗೆ ಭಯ ಶುರುವಾಗ್ಬಿಟ್ಟಿದೆ. ಯಾವ ಟ್ರೈಬಲ್ ಬೆಲ್ಟ್ ಜಿಲ್ಲೆಗಳಿದ್ದಾವೆ ವೆಸ್ಟ್ ಬೆಂಗಾಲಲ್ಲಿ, ಸಂತಾಲ್ ಪರ್ಗಣ, ಪುರುಲಿಯಾ, ಅದಾದಮೇಲೆ ಈ ಮುರ್ಷಿದಾಬಾದ್ ಆ ಕಡೆಯಿಂದ ಬಾಂಗ್ಲಾಗೆ ಕನೆಕ್ಟ್ ಆಗುತ್ತೆ, ಈ ಕಡೆಗೆ ಜಾರ್ಖಂಡ್ಗೆ ಕನೆಕ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ಜಾರ್ಖಂಡ್ನ ರೀತಿಯಲ್ಲೇ ಜಾರ್ಖಂಡ್ ಪಕ್ಕದಲ್ಲಿರ್ತಕ್ಕಂಥ ಟ್ರೈಬಲ್ ಏರಿಯಾಗಳೇ, ಜನಸಮೂಹ ಎರಡು ಒಂದೇನೆ. ಅಲ್ಲೆಲ್ಲವೂ ಕೂಡ ಕಂಪ್ಲೀಟಾಗಿ ಇವತ್ತು ಕೇಸರಿಮಯ ಆಗಿಬಿಟ್ಟಿದೆ. BJP ಸ್ವೀಪ್ ಮಾಡಿಬಿಟ್ಟಿದೆ ಎಲ್ಲ ಟ್ರೈಬಲ್ ಕ್ಷೇತ್ರಗಳನ್ನು. ಈ ಭಯವು ಕೂಡ ಹೇಮಂತ್ ಸೊರೇನ್ಗೆ ಶುರುವಾಗಿದೆ. ಇದೇ ಇಲ್ಲಿರ್ತಕ್ಕಂಥ ಜನವೇ ಅಲ್ಲಿರ್ತಕ್ಕಂಥದ್ದು. ಸೊ ಈ ಟ್ರೈಬಲ್ಗಳು ಈಗ BJP ಜೊತೆಗೆ ಗಟ್ಟಿಗೆ ನಿಂತ್ಕೊತಾರೆ, ಕೇಸರಿ ಜೊತೆಗೆ ಗಟ್ಟಿಗೆ ನಿಂತ್ಕೊತಾ ಇದ್ದಾರೆ ಅಂತ ಹೇಳಿ. ಜೊತೆಗೆ ಈ ನುಸುಳುಕೋರನ್ನ ತಡೆದೇ ಇದ್ರೆ ತನ್ನ ಇಡೀ ರಾಜ್ಯದ ಡೆಮೋಗ್ರಫಿಗೂ ದೊಡ್ಡ ಹೊಡೆತ. ಈ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಇರ್ತಕ್ಕಂಥದ್ದು ತನ್ನ ಜನಗಳನ್ನೇ ಹಾಳು ಮಾಡುತ್ತೆ. ಆ ಕೋಪ ನನ್ನ ಸರ್ಕಾರವನ್ನು ತಿನ್ಬಿಡುತ್ತೆ ಅಂತೇಳಿ ಭಯವೂ ಶುರುವಾಗಿದೆ. ಅದರ ಜೊತೆಗೆ ಸರ್ಕಾರ ನಡೆಸೋಕೆ ಅವ್ರ ದುಡ್ಡಿಲ್ದಂಗೆ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರದ ಸಹಾಯ ಇಲ್ದಂಗೆ ಇವತ್ತು ಆ ಸರ್ಕಾರ ನಡೆಯೋ ಸ್ಥಿತಿ ಒಳಗಡೆನೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನೋಡಿ, ಅಲ್ಲಿರ್ತಕ್ಕಂಥದ್ದು 81 ಸೀಟು ಜಾರ್ಖಂಡಲ್ಲಿ, ಮೆಜಾರಿಟಿಗೆ 41 ಸೀಟ್ ಬೇಕು. ಇವರು ಅಲಯನ್ಸ್ ಮಾಡ್ಕೊಂಡಿದ್ರು. ಆ ಅಲಯನ್ಸ್ ಏನು JMMನ ಅಲಯನ್ಸ್ ಏನಿತ್ತು ಅಥವಾ ಇಂಡಿಯಾ ಅಲಯನ್ಸ್ ಏನಿತ್ತು, ಅದಕ್ಕೆ 56 ಸೀಟ್ ಬಂದಿತ್ತು. ಅದರಲ್ಲಿ 34 JMMಗೆ ಬಂದಿತ್ತು, 16 ಕಾಂಗ್ರೆಸ್ಗೆ ಬಂದಿತ್ತು, 4 RJDಗೆ ಬಂದಿತ್ತು, 2 CPI-MLಗೆ ಬಂದಿತ್ತು. ಒಟ್ಟು ಹೀಗೆ 56 ಸೀಟ್ಗಳನ್ನ JMM ಅಲಯನ್ಸ್ ಗೆದ್ಕೊಂಡಿದ್ರೆ BJP ಅಲಯನ್ಸು 24 ಸೀಟ್ ಗೆದ್ದಿತ್ತು. ಅದರಲ್ಲಿ 21 ಸೀಟ್ BJPನೇ ಗೆದ್ದಿತ್ತು. ಇನ್ನು AJSU 1 ಸೀಟ್ ಗೆದ್ದಿತ್ತು, JDU ನಿತೀಶ್ ಕುಮಾರ್ ಅವ್ರದ್ದು 1 ಸೀಟ್ ಗೆದ್ದಿತ್ತು, LJP ಚಿರಾಗ್ ಪಾಸ್ವಾನ್ ಅವರ ಪಕ್ಷ 1 ಸೀಟ್ ಗೆದ್ದಿತ್ತು. ಒಟ್ಟು 24 ಸೀಟನ್ನು ಇಂಡಿಯಾ ಗೆದ್ದಿತ್ತು. ಜಾರ್ಖಂಡಲ್ಲಿ JMMಗೆ ಅತಿ ಹೆಚ್ಚು ಶಕ್ತಿ ಇದ್ರೂ ಕೂಡ RJDಗೂ ಕೂಡ ಒಂದಷ್ಟು ಸೀಟ್ಗಳನ್ನ ಬಿಟ್ಕೊಟ್ಟಿದ್ರು. ಅದರಲ್ಲಿ 4 ಸೀಟ್ ಗೆದ್ದ ಮೇಲೆ RJD ಅವ್ರನ್ನ ತನ್ನ ಮಿನಿಸ್ಟ್ರ್ ಮಾಡ್ಕೊಂಡು ತನ್ನ ಮಿನಿಸ್ಟ್ರಿ ಒಳಗಡೆ ಇಟ್ಕೊಂಡಿದ್ರು ಹೇಮಂತ್ ಸೊರೇನ್.
ಬಿಹಾರದಲ್ಲೂ ಕೂಡ ಬಿಹಾರ ಕೂಡ ಪಕ್ಕದ ಕ್ಷೇತ್ರ, ಬಿಹಾರದಲ್ಲೂ ಕೂಡ ಇವ್ರ ಪಕ್ಷದ ಪ್ರಭಾವ ಇದೆ. ಚುನಾವಣೆಯಲ್ಲಿ ಕೆಲವು ಸೀಟ್ಗಳನ್ನ ಕೊಡಿ ಅಂತ ಕೇಳಿದ್ರು, ಒಂದು ಸೀಟು ಕೊಡಲಿಲ್ಲ RJD ಮತ್ತು ಕಾಂಗ್ರೆಸ್ಸು. ಒಂದಂತೂ ಕಂಪ್ಲೀಟ್ ಟ್ರೈಬಲ್ ಸೀಟ್ ಇತ್ತು, ಒಂದು ಸೀಟ್ ಕೇಳಿದ್ರು ಕೆಳಗೆ ಬಿಹಾರಲ್ಲಿ, ಕೊಡಲಿಲ್ಲ RJD, ಕೊಡಿ ಅಂತಲೂ ಹೇಳಲೂ ಇಲ್ಲ ಕಾಂಗ್ರೆಸ್ಸು. ಆ ಕೋಪ, ಆ ಅಸಹನೆ ಆವತ್ತಿಂದನೂ ಕಾಂಗ್ರೆಸ್ ಮೇಲೆ RJD ಮೇಲೆ ಭಾಳ ದೊಡ್ಡ ಮಟ್ಟಕ್ಕಿತ್ತು ಹೇಮಂತ್ ಸೊರೇನ್ಗೆ. ತನ್ನ ರಾಜ್ಯದಲ್ಲಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಸೀಟ್ ಕೊಟ್ಟು ಗೆಲ್ಲಿಸಿ ಅವ್ರನ್ನ ಮಿನಿಸ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅವರ ರಾಜ್ಯದಲ್ಲಿ ಒಂದು ಸೀಟ್ ಕೊಡೋಕ್ಕೂ ನನಗೆ ಇಲ್ದಂಗೆ ಅವಮಾನ ಮಾಡೋದು ಅಂತೇಳಿ ಆ ಅವಮಾನದ ಕಿಚ್ಚು ಅವತ್ತಿಂದ ಕುದೀತಾ ಇದೆ ಹೇಮಂತ್ ಸೊರೇನ್ಗೆ. ಅವರ ಪಕ್ಷಕ್ಕೇ 34 ಸೀಟ್ಗಳು ಬಂದಿದೆ, ಅವರಿಗೆ ಬಹುಮತಕ್ಕೆ ಬೇಕಾಗೋದು ಕೇವಲ 7. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಳುಗ್ತಾ ಇರೋದು, ಕೇವಲ ಮುಳುಗ್ತಿರೋದಷ್ಟೇ ಅಲ್ಲ, ಅವಕಾಶ ಸಿಕ್ಕಿದಾಗೆಲ್ಲನೂ ತನ್ನ ಮಿತ್ರ ಪಕ್ಷಗಳ ಬೆನ್ನಿಗೆ ಚೂರಿ ಹಾಕ್ತಿರೋದು. ದೊಡ್ಡ ಉದಾಹರಣೆ DMKಗೆ ಚೂರಿ ಹಾಕಿದ್ದು ತಮಿಳುನಾಡಲ್ಲಿ. 5 ಸೀಟನ್ನು ಗೆಲ್ಲಿಸಿದ್ದೇನೆ DMK, 27 ಸೀಟ್ ಕೊಟ್ಟು 5 ಸೀಟ್ ಗೆಲ್ಲಿಸಿದ್ದೇನೆ DMK. ಓಟ್ ಹಾಕಿದ್ರು DMK ಅವರು, ಬೂತ್ ಏಜೆಂಟ್ ಆಗಿದ್ದರು DMK ಅವರು, ಪೋಲಿಂಗ್ ಏಜೆಂಟ್ ಆಗಿದ್ದರು DMK ಅವರು. ಅವರಿಂದನೇ 5 ಸೀಟ್ ಗೆದ್ದುಕೊಂಡು ಅಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋ ಚಾನ್ಸ್ ಸಿಗ್ತಿದ್ದಂಗೆ TVK ಜೊತೆಗೆ ಸ್ಟಾಲಿನ್ ಬೆನ್ನಿಗೆ ಚೂರಿ ಹಾಕೋದ್ರಲ್ಲಿ ಇದು ಎಲ್ಲ ಇಂಡಿ ಪಾರ್ಟ್ನರ್ಸ್ಗಳಲ್ಲೂ ಕೂಡ ಅಸಹನೆ ಜಾಸ್ತಿ ಮಾಡಿಬಿಟ್ಟಿದೆ. ಇವತ್ತು ಹೇಮಂತ್ ಸೊರೇನ್ ಕೂಡ ಈ ಕಾಂಗ್ರೆಸ್ ಅವಕಾಶನ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. BJP ಜೊತೆ ಹೋಗೋದು ಅವರಿಗೆ ಬಹಳ ಗುಡ್ ಆಪ್ಷನ್ ಥರ ಕಾಣ್ತಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಹೇಳಿದ್ರೆ ಪಕ್ಕದ ಪಶ್ಚಿಮ ಬಂಗಾಳದಲ್ಲಿ ಏನು ಬಿದ್ದಂತಹ ದೊಡ್ಡ ಏನು ಕೇಸರಿ ವೇವು ಆ ಇಡೀ ಟ್ರೈಬಲ್ ಕ್ಷೇತ್ರಗಳನ್ನ, ಅಷ್ಟೂ ಟ್ರೈಬಲ್ ಕ್ಷೇತ್ರಗಳನ್ನ ಸ್ವೀಪ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಎರಡನೇದು, ಕಾಂಗ್ರೆಸ್ಗೆ ಹೋಲಿಸ್ಕೊಂಡ್ರೆ, ಬೇರೆ ಪಕ್ಷಗಳಿಗೆ ಹೋಲಿಸ್ಕೊಂಡ್ರೆ BJP ಟ್ರಸ್ಟೆಡ್ ಅಲಯನ್ಸು. ಇಡೀ ದೇಶದಲ್ಲಿ ಅಲಯನ್ಸ್ ಪಾರ್ಟ್ನರ್ಗಳಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಹಿಂದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇವರಪ್ಪ ಇದ್ದಾಗ, ಶಿಬು ಸೊರೇನ್ ಅವರು ಇದ್ದಾಗ BJP ಜೊತೆ ಅಲಯನ್ಸ್ ಮಾಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಗೌರವ ಅವರಿಗೆ ಸಿಗ್ತಾ ಇತ್ತು. ಈವನ್ ಶಿಬು ಸೊರೇನ್ ಅವರು ತೀರೋದಾಗಲೂ ಕೂಡ ಮೋದಿ ಅವರು ಹಾಸ್ಪಿಟ್ಲಿಗೆ ಹೊರಟೋಗಿದ್ರು. ಒಂದು ಒಳ್ಳೆ ಸಂಬಂಧ ಇದೆ ಹೇಮಂತ್ ಸೊರೇನ್ಗೆ ಮತ್ತು ಮೋದಿ ಅಮಿತ್ ಶಾ ಅವರ ಮಧ್ಯದಲ್ಲಿ. ಅಮಿತ್ ಶಾ ಕೂಡ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆ ಮಾತನಾಡಿದ್ದಾರೆ ಹೇಮಂತ್ ಸೊರೇನ್ ಬಗ್ಗೆ. ಹೀಗೆ BJP ಜೊತೆ ಹೋದರೆ ಒಂದು ನಂಬಿಕಸ್ಥ ಪಾರ್ಟ್ನರ್ ಸಿಗ್ತಾರೆ. ಜೊತೆಗೆ NDA ಅಲಯನ್ಸ್ ಆದರೆ ತನ್ನ ರಾಜ್ಯ ಡಬಲ್ ಇಂಜಿನ್ ಕಾರಣಕ್ಕೋಸ್ಕರ ರಾಜ್ಯ ಕೂಡ ಮುಂದುವರಿಯುತ್ತೆ. ಏನು ರಾಜ್ಯವನ್ನು ಕಿತ್ತು ತಿಂತಾ ಇರ್ತಕ್ಕಂಥ ಈ ಪ್ರಾಬ್ಲಮ್ಗಳಿದೆಯಲ್ಲ, ಈ ನುಸುಳುಕೋರರ ಪ್ರಾಬ್ಲಮ್ಮು, ದಾಮಾದ್ ಗ್ಯಾಂಗ್ನ ಪ್ರಾಬ್ಲಮ್ಮು, ಅಲ್ಲಿನ ಟ್ರೈಬಲ್ಗಳನ್ನ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಜೊತೆಗೆ ಆ ಪಕ್ಕದಲ್ಲಿ ಎದ್ದಿರ್ತಕ್ಕಂಥ ಕಂಪ್ಲೀಟ್ ಆಗಿ ಎದ್ದಿರ್ತಕ್ಕಂಥ ಕೇಸರಿ ಹವ, ಅದು ನನ್ನನ್ನು ನುಂಗಬಾರ್ದು, ಅದು ಜೊತೆ ಈಜೋದನ್ನೇ ಒಳ್ಳೇದು ಅಂತಕ್ಕಂಥ ಭಾವನೆ ಬಂದಿರೋದ್ರಿಂದ ಈಗಾಗಲೇ ಬ್ಯಾಕ್ ಡೋರಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಜಾರ್ಖಂಡ್ನಲ್ಲಿ ಕೇಸರಿ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅಥವಾ NDA ಸರ್ಕಾರ ಆಡಳಿತಕ್ಕೆ ಬರುತ್ತೆ. 27 ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾರೆ BJP ಅಲಯನ್ಸ್ಗಳ ಜೊತೆ. ಈಗ 23ನೇ ರಾಜ್ಯ ಕೂಡ NDA ತೆಕ್ಕೆಗೆ ಬರುತ್ತೆ. ನಾಳೆನೇ ಆಗುತ್ತಾ, ನಾಡದ್ದಾಗುತ್ತಾ ಗೊತ್ತಿಲ್ಲ, ಆದರೆ ಆಗೋದಂತೂ 100% ಶತಸಿದ್ಧ. ನಮಸ್ಕಾರ.